ಇನ್ನು ಕೆಲ ಕಡೆ ಈ ಗದ್ದೆಗಳಿಗೆ ಬೆದರುಗೊಂಬೆಯನ್ನು ಇಡೋದನ್ನ ನೋಡಿದ್ದೀವಿ. ಕಾರಣ ಅಲ್ಲಿ ಪ್ರಾಣಿ ಪಕ್ಷಿಗಳು ಬರಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ಇಲ್ಲೊಬ್ಬ ಭೂಪ ಹೊಲಕ್ಕೆ ದೃಷ್ಟಿಯಾಗಬಾರದೆಂದು ಸನ್ನಿ ಲಿಯೋನ್ ಫೋಟೋ ಇಟ್ಟ ರೈತ. ಯಾದಗಿರಿಯಲ್ಲಿ ನಡೆದಂಥ ಒಂದು ವಿಚಿತ್ರ ಘಟನೆ ಇದು. ಬೆದರುಗೊಂಬೆ ಅಂತ ಕೇಳಿರ್ತೀರಿ, ಅಥವಾ ದೊಡ್ಡ ತಲೆ ಯಾವುದಾದ್ರೂ ಆಕೃತಿಯ ಅಂದರೆ ಗಿಳಿ ಪಕ್ಷಿಗಳಿಗೆ ಬೆದರಿಸೋ ರೀತಿಯ ಫೋಟೋಗಳನ್ನು ಇಡ್ತಾರೆ, ವಿಕೃತವಾದ ಅಥವಾ ಭೀಭತ್ಸ ರೂಪದ ಫೋಟೋಗಳು. ಆದರೆ ಇಲ್ಲೊಬ್ಬ ಭೂಪ ಅವನು ಮನದಾಳದ ಇಂಗಿತಾನೋ ಅಥವಾ ಯಾವ ಪ್ರಾಣಿಗಳನ್ನು ಅಟ್ರಾಕ್ಷನ್ ಮಾಡೋದಕ್ಕೂ ಗೊತ್ತಿಲ್ಲ. ಸನ್ನಿ ಲಿಯೋನ್ ಆಕೆ ನಟಿ, ವೆರಿ ಹಾಟೆಸ್ಟ್ ನಟಿ ಎಂದು ಹೆಸರು ಮಾಡಿರುವ ನಟಿ. ಯಾದಗಿರಿ ಗ್ರಾಮದ ರೈತನೊಬ್ಬ ತನ್ನ ಹೊಲಕ್ಕೆ ದೃಷ್ಟಿ ಆಗಬಾರದು ಅಂತ ಇಟ್ಟಿದ್ದು ಫೋಟೋ ಯಾರದ್ದು? ಸನ್ನಿ ಲಿಯೋನ್ನದ್ದು. ಹೊಲದ ಬಳಿ ಮಾದಕ ತಾರೆ ಸನ್ನಿ ಲಿಯೋನ್ ಫೋಟೋ ಇಟ್ಟಿದ್ದಾನೆ. ಫಸಲೊಡೆದ ಹತ್ತಿ ಬೆಳೆಗೆ ಜನರ ದೃಷ್ಟಿ ಬೀಳಬಾರದು ಅನ್ನುವ ಕಾರಣಕ್ಕೆ ಸನ್ನಿ ಲಿಯೋನ್ ಫೋಟೋ ಸಖತ್ ವೈರಲ್ ಆಗಿದೆ. ಸನ್ನಿ ಲಿಯೋನ್ ಫೋಟೋ 28 ವಯಸ್ಸಿನ ಯುವಕನ ಬೆಡ್ರೂಮ್ನಲ್ಲಿಟ್ಟಿರೋದಲ್ಲ, ಯಾವುದೋ ಒಂದು ವೃದ್ಧಾಶ್ರಮದಲ್ಲಿ ವಯಸ್ಸಾದ ವೃದ್ಧರೇ ಇರುವ ಕೋಣೆಯಲ್ಲಿಟ್ಟಿರೋದಲ್ಲ. ಬದಲಾಗಿ ಭುಜದೆತ್ತರಕ್ಕೆ ಬೆಳೆದ ಹತ್ತಿ ಬೆಳೆಯ ಗದ್ದೆಯಲ್ಲಿ ಸನ್ನಿ ಲಿಯೋನ್ ಫೋಟೋ ನೀವು ನೋಡ್ತಾ ಇದ್ದೀರಿ ಫ್ರೇಮ್ನಲ್ಲಿ. ಈ ಸನ್ನಿ ಲಿಯೋನ್ ಫೋಟೋ ಇಟ್ಟಿದ್ದು ಯಾಕ್ರಯ್ಯ ಅಂತ ಕೇಳಿದ್ರೆ ದೃಷ್ಟಿ ಆಗಬಾರ್ದು ಅಂತ. ದೃಷ್ಟಿ ಆಗಬಾರ್ದು ಅನ್ನುವ ಕಾರಣಕ್ಕಿಡೋದು ದೊಡ್ಡ ದೊಡ್ಡ ಮಡಿಕೆಗಳಿಗೆ ವಿಚಿತ್ರವಾಗಿ ಕಣ್ಣಿಟ್ಟು ಇಡೋದಲ್ವಾ? ಇದನ್ನ ಯಾಕೆ ಇಟ್ಟಿದ್ದೀರಾ ಅಂತ ಕೇಳಿದ್ರೆ ಆತನ ವೈಯಕ್ತಿಕ ಸ್ವಾತಂತ್ರ್ಯ, ಅದನ್ನು ತಡೆಯೋದಕ್ಕೆ ನಾವ್ಯಾರು ನೀವ್ಯಾರು? ಅವ್ರ ಗದ್ದೆ, ಅವರೇ ಮಾಡಿಸಿರುವಂತಹ ಪೋಸ್ಟರು, ಅದನ್ನು ಬ್ಯಾನರ್ ರೂಪಕ್ಕೆ ತಂದು ಆ ಗದ್ದೆಯಲ್ಲಿ ಇಟ್ಟಿದ್ದಾರೆ. ಇದು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳಾಗ್ತಾ ಇರುತ್ತೆ. ಸ್ವತಃ ದೇವರ ಹೆಸರಿನಲ್ಲೇ ಜನ ಬಿಡೋದಿಲ್ಲ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚರ್ಚೆ ಮಾಡ್ತಾರೆ. ಅಂಥದ್ರಲ್ಲಿ ಇನ್ನು ಗದ್ದೆ ಒಳಗೆ ಸನ್ನಿ ಲಿಯೋನ್ ಫೋಟೋ ಇಟ್ಟಾಗ ಆಗೋದಿಲ್ವೇ? ಇದು ಯಾದಗಿರಿ ಮುದನೂರು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ. ಯಾದಗಿರಿಯಲ್ಲಿ ಏನು ಆಗಬಾರ್ದು ಅನ್ನೋದೇ ಇನ್ನು ಪೆಂಡಿಂಗ್ ಯಾವುದೂ ಇಲ್ಲ. ಏನೇನು ಆಗಬಾರ್ದು ಎಲ್ಲವೂ ಕೂಡ ಯಾದಗಿರಿಯಲ್ಲಿ ನಡೆದು ಹೋಗಿದೆ. ಈ ತರಹದ ವಿಲಕ್ಷಣವಾದಂತಹ ಪ್ರಹಸನಗಳು, ಆ ಪೈಕಿ ಇದು ಕೂಡ ಒಂದು. ತಾನು ಬೆಳೆದ ಹತ್ತಿ ಬೆಳೆಗೆ ಯಾರ ದೃಷ್ಟಿ ಆಗದಿರಲಿ ಅಂಥೇಳಿ ಯಾದಗಿರಿಯ ಮುದನೂರು ಗ್ರಾಮದಲ್ಲಿ ಈ ತರಹದ್ದೊಂದು ಮಾದಕ ತಾರೆ ಸನ್ನಿ ಲಿಯೋನ್ ಫೋಟೋವನ್ನು ಇಟ್ಟು ಎಲ್ಲರ ಗಮನ ಸೆಳೆದಿದ್ದಾರೆ. ಇನ್ನು ಕೇವಲ ಗದ್ದೆಯಲ್ಲಿ ಫೋಟೋ ಇಟ್ಟು ಆ ಭಾಗದ ಜನರನ್ನು ಮಾತ್ರ ಸೆಳೆದಿದ್ದಲ್ಲ, ಫ್ರೀಡಮ್ ಟಿವಿಯನ್ನು ಕೂಡ ಸೆಳೆದಂಥ ರೈತ ಫೋಟೋ ಕಡೆ ದೃಷ್ಟಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ರೈತನ ಈ ಒಂದು ವಿಲಕ್ಷಣವಾದಂತಹ ಪ್ರಯತ್ನ ಈಗ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.